ಹಾಯ್ ಎಲ್ಲರಿಗೂ, ಹೇಗಿದ್ದೀರಾ? ನಾನು ಇವತ್ತು ನಿಮಗೆ ಖಾರ ಅವಲಕ್ಕಿ ಮಾಡೋದು ಹೇಗೆ ಅಂತ ಹೇಳಿ ನಿಮಗೆ ತೋರಿಸ್ಕೊಳ್ತಾ ಇದ್ದೇನೆ. ಸೊ ನಾವು ಇವತ್ತು ಈವ್ನಿಂಗಿಗೆ ಟೀ ಜೊತೆ ಏನು ಮಾಡಬೇಕು ಅಂತ ಹೇಳುವಾಗ ರಪ್ಪ ಖಾರ ಅವಲಕ್ಕಿ ಮಾಡುವ ಅಂತೇಳಿ ಆಯಿತು. ಸೊ ಈ ರೆಸಿಪಿಯನ್ನು ನಿಮಗೂ ತಿಳಿಸಿಕೊಡುವ ಅಂತ ಹೇಳಿ ಈ ರೆಸಿಪಿ ಮಾಡ್ತಾ ಇದ್ದೇನೆ. ಸೊ ನಾವಂತೂ ಈಗ ತಿನ್ನಲಿಕ್ಕೆ ರೆಡಿ ಮಾಡ್ತಾ ಇದ್ದೇವೆ. ಸೊ ನೀವು ಸಹ ಇದನ್ನು ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅದೇ ರೀತಿ ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತ ಹೇಳಿದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಅದೇ ರೀತಿಯಾಗಿ ಬೆಲ್ ಐಕಾನನ್ನು ಕೂಡ ಪ್ರೆಸ್ ಮಾಡಿ. ಬನ್ನಿ ಈಗ ನಾವು ಖಾರ ಅವಲಕ್ಕಿ ಮಾಡೋದು ಹೇಗೆ ಅಂತ ಹೇಳಿ ನಾನು ನಿಮಗೆ ತೋರಿಸಿಕೊಡ್ತೇನೆ. ಸೊ ಈಗ ನಾವು ಮಸಾಲೆ ಮಾಡಲಿಕ್ಕೆ ಒಂದು ಅರ್ಧ ಕಪ್ನಷ್ಟು ತೆಂಗಿನ ತುರಿ, ಆಮೇಲೆ 1.5 ಟೀ ಸ್ಪೂನಷ್ಟು ಧನಿಯಾ, ಒಂದು ಸ್ವಲ್ಪ ಹುಳಿ, ಸ್ವಲ್ಪ ಬೆಲ್ಲ, ಮತ್ತೊಂದು 4 ಮೆಣಸು ತಗೊಂಡಿದ್ದೇನೆ. ಸೊ ನಾವೀಗ ಇದರಲ್ಲಿ ಒಂದು ಅರ್ಧಷ್ಟು ಕೊಬ್ಬರಿಯನ್ನು ತಗೊಂಡು ಆಮೇಲೆ ಬಾಕಿ ಐಟಮನ್ನು ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡಿ ತರುವ. ಸೊ ಈಗ ಮಸಾಲೆ ರೆಡಿಯಾಗಿದೆ. ನಾವು ಇದಕ್ಕೆ ಈಗ ಒಗ್ಗರಣೆ ಕೊಡಲಿಕ್ಕೆ ರೆಡಿ ಮಾಡಿಕೊಳ್ಳುವ. ಹಾಕ್ತಿದ್ದೇನೆ. ಎಣ್ಣೆ ಬಿಸಿಯಾಗಿಕೊಂಡು ಬಂದಿದೆ. ಮೊದಲಿಗೆ ಒಂದು ಮೆಣಸು ಹಾಕುವ, ಆಮೇಲೆ ಸ್ವಲ್ಪ ಉದ್ದಿನಬೇಳೆ, ಆಮೇಲೆ ಕರಿಬೇವು ಸೊಪ್ಪು. ಮಿಕ್ಸ್ ಮಾಡಿ ಈಗ ಅವಲಕ್ಕಿ ಆಡ್ ಮಾಡುವ. ನಮ್ಮ ಖಾರ ಅವಲಕ್ಕಿ ರೆಡಿಯಾಗಿದೆ. ನಾವೀಗ ಇದನ್ನು ಟೀ ಜೊತೆಗೆ ತಿನ್ನುವ. ಅದೇ ರೀತಿ ನನ್ನ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನನ್ನ ಚಾನಲನ್ನು ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲದಿದ್ದರೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.